ಹೊರಗಡೆ ನೋಡಿದ್ರೆ ಅಷ್ಟು ವೆಹಿಕಲ್ ಹೊಡೆದಿದೆ, ನೀವು ನೋಡಿದ್ರೆ ಹಿಂಗೆ ನೇತಾಡ್ತಿದ್ರಲ್ಲ, ಮೇಲ್ಗಡೆ ಬರ್ದಿರೋದು ಓದಲ್ವಾ? ನಮ್ಮ ಕ್ಲಾಸಲ್ಲಿ ಬುಕ್ಸ್ನೇ ಓದಲ್ಲ, ಇದನ್ನೇ ಅವನು ಓದ್ತಾನೆ. ರೂಲ್ಸ್ ಪ್ರಕಾರ ಫುಟ್ಬಾಲ್ ಎಲ್ಲ ತಪ್ಪು ಕಣ. ಜಸ್ಟ್ ಬ್ರೇಕ್ ದ ರೂಲ್ಸ್. ಕಣ. Definition of style. They don't mess around. Let me tell you, all you see was just a trailer. Ladies call me heartbreaker. For bad guys, Joe Breaker. So hold it tight for the jaw-dropping, show-stopping thriller. ಹೇ ಅವನು ಮತ್ತೆ ಬಂದ ನೋಡು. ಕಂಡಕ್ಟರ್ ಹಂಗೆಲ್ಲ ಮಾತಾಡ್ಬೇಡಿ. ತಂಗಿಗೆ ಸೈಟ್ ಹೊಡಿತ್ಯಾನಾ? ತಂಗಿನ ನಿನ್ನ ಏನ್ ಅಣ್ಣ ಸಾಕು. ಏಯ್, ಇನ್ನೊಂದ್ಸಲ ನನ್ನ ತಂಗಿ ಹಿಂದೆ ಆಗ್ಲಿ, ಈ ಕಾಲೇಜ್ ಸುತ್ತ ಆಗ್ಲಿ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ಜೀವನೇ ತೆಗ್ದಾಕ್ಬಿಡ್ತೀನಿ ಮಗನೇ. ನಾನು ನೋಡ್ಕೊಂತೀನಿ, ನೀನು ಹೋಗಮ್ಮ. ಲೇ ಗಾಡಿ ಹತ್ರ. ಒಂದು ಒಡ್ಕ ಫುಲ್
ಶ್ರಾವ್ಯ 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 ಲೈ ಯಾರೋ ನೀನು ಕ್ಯಾಂಪಸ್ ಒಳಗೆ ನಡಿ ನಡಿ ಆ ಕಡೆ ಶ್ರಾವ್ಯ ಮತ್ತೆ ಬಂದ ಕಣೆ. ಶ್ರಾವ್ಯ ಸರ್ ಅವ್ನು ಯಾವನೋ ಕುಡ್ಕೊಂಬಂದು ಜಗಳ ಮಾಡ್ತಿದ್ದಾನೆ ಸರ್. ಕಂಪ್ಲೇಂಟ್ ಕೊಡೋಣ ಸರ್. ನೀವು ಸುಮ್ಮನೆ ಇರಿ, ನಾನು ಮಾತಾಡ್ತೀನಿ. ಸರ್ ಅವ್ನು ನೋಡಿದ್ರೆ ರೌಡಿ ಅನ್ನಿಸ್ತಾನೆ ಸರ್. ಇಟ್ಸ್ ಬೆಟರ್ ಟು ಕಾಲ್ ಪೊಲೀಸ್. ಅವನ ಹೆಸರು ಮನು. ಒಂದು ಟೈಮಲ್ಲಿ ಈ ಕಾಲೇಜ್ಗೆ ಟಾಪರ್, ನನ್ನ ಫೇವರೇಟ್ ಸ್ಟೂಡೆಂಟ್. ಏನೂ ಆಗಲ್ಲ, ಸುಮ್ಮನೆ ಇರು. ಶ್ರಾವ್ಯ ಏನು ನಿಮ್ಮಣ್ಣನ ಹತ್ರ ಹೊಡ್ಸಿದ್ರೆ ನಾನು ಮರ್ತು ಹೋಗ್ತೀನಿ ಅಂತನಾ? ನಿಮ್ಮಣ್ಣನ ಕೈಯಲ್ಲಿ ಎಷ್ಟು ಸಾರಿ ಬೇಕಾದ್ರೂ ನಾನು ಓದುತ್ತೀರಕ್ಕೆ ರೆಡಿ. ನಿಮ್ಮಣ್ಣ ನನ್ನನ್ನು ಸಾಯಿಸ್ಬೋದೇ ಹೊರತು ನಿನ್ ಮೇಲಿರೋ ಪ್ರೀತಿನಲ್ಲ. ನನ್ನ ಪ್ರೀತಿ ಅಷ್ಟೊಂದು ಈಸಿಯಾಗಿ ಸಾಯಲ್ಲ ಶ್ರಾವ್ಯ. ಅಷ್ಟಕ್ಕೂ ಮನುಷ್ಯನಿಗೆ ಸಾವಿರುತ್ತೆ ಹೊರತು ಪ್ರೀತಿಗಲ್ಲ. ನೀನು ನನ್ನ ಪ್ರೀತಿಸ್ತಿದ್ದೀಯ ಅಂತ ಗೊತ್ತು. ಯಾಕಂದ್ರೆ ಫಸ್ಟ್ ಟೈಮ್ ನಾನು ನಿನ್ನ ನೋಡಿದಾಗ ನನ್ನ ಕಣ್ಣಲ್ಲಿ ಬಂದಿರೋಂಥ ಪ್ರೀತಿ ಈಗ ನಿನ್ ಕಣ್ಣಲ್ಲಿ ಕಾಣಿಸ್ತಾ ಇದೆ. ನಿನಗೆ ಗೊತ್ತಾಗಲ್ಲ. ಯು ಮೇ ಹೈಡ್ ಯುವರ್ ಫೀಲಿಂಗ್ಸ್ ಬಟ್ ಯುವರ್ ಐಸ್ ಕ್ಯಾನಾಟ್. ಐ ಲವ್ ಯು ಶ್ರಾವ್ಯ. ಮನು, ಕಣ್ಕನ್ಸಲ್ವಾ? ಸಾರಿ ಮ್ಯಾಮ್, ಸಾರಿ ಸರ್, ನೋಡ್ಕೊಂಡಿಲ್ಲ. ಒಂದ್ ಸ್ವಲ್ಪನೂ ಸೆನ್ಸ್ ಇಲ್ಲ. ಅಯ್ಯೋ ಓಕೆ. ಕೈ ಸುಡ್ತಾ ಮನು? ಮನು, ನಮ್ಮ ಅಣ್ಣನ್ಗೆ ನಮ್ಮಿಬ್ರು ವಿಷಯ ಹೇಳ್ದೆ. ಏನಂತ ಹೇಳಿದೆ? ನನ್ಗೆ ಮನು ಅಂದ್ರೆ ಇಷ್ಟ ಅಣ್ಣ. ನಾವಿಬ್ರು ಪ್ರೀತಿಸ್ತಾ ಇದೀವಿ. ಮನುನೇ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದೀನಿ. ನಿಮ್ಗೆ ಓಕೆನಾ? ಅಯ್ಯೋ, ನೀನ್ ಯಾಕೆಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ನಮ್ಮ ಅಣ್ಣ ನಿಂಗೇನು ಮಾಡಲ್ಲ. ನೀನ್ ಅನ್ಕೊಳ್ಳೋ ಹಾಗೆ ನಮ್ಮ ಅಣ್ಣ ರಾಕ್ಷಸ ಅಲ್ಲ. ನನ್ ಕಂಡ್ರೆ ನಮ್ಮ ಅಣ್ಣಂಗ್ ತುಂಬಾ ಇಷ್ಟ. ನಾನ್ ಒಪ್ಪಿಸ್ತೀನಲ್ಲ. ಅಯ್ಯೋ, ಯಾಕೆಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ಟೆನ್ಷನ್ ಮಾಡ್ಕೋಬೇಡ್ವೋ. ನಿನ್ನ ರಿಲ್ಯಾಕ್ಸ್ ಮಾಡಕ್ಕೆ ನನಗೆ ಗೊತ್ತು. ಶ್ರಾವ್ಯ, ಇದೆಲ್ಲ ಏನಿದು? ಅದು ಕಿಸ್ಸು, ಚೀಕ್ಸು. ಏನೋ ವಾಟ್ಸ್ ರಾಂಗ್ ಇನ್ ದಿಸ್? ಏನಾಯ್ತು? ಹೇಗೂ ನಾವಿಬ್ರು ಮದ್ವೆ ಮಾಡ್ಕೋತಿದೀವಿ ತಾನೆ? ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ನಾ? ಮನು, ಏನಾಯ್ತು? ನಾನ್ ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ನಾ? ಪ್ರೀತಿಸ್ತಾ ಇದೀನಿ ಅಂತ ಹೇಳಿದ್ಯಲ್ಲ, ಇವಾಗ ಯಾಕೆ ಹೀಗ್ ಮಾತಾಡ್ತಿದ್ಯಾ? ಇದೆಲ್ಲ ನಮಗೆ ಸೆಟ್ ಆಗಲ್ಲ. ಬ್ರೇಕಪ್. ಮನು, ಅಯ್ಯೋ ಜೋಕಿಂಗ್. ನೋಡು, ಜೋಕ್ ಎಲ್ಲ ಏನು ಇಲ್ಲ. ನಮ್ಮಿಬ್ರಿಗೂ ಸೆಟ್ ಆಗಲ್ಲ. ನಿನ್ನ ಯೋಚನೆಗೂ ನನ್ನ ಯೋಚನೆಗೂ ತುಂಬಾ ಫರಕ್ ಇದೆ. ನಾನು ನಿನಗೆ ಕರೆಕ್ಟ್ ಅಲ್ಲ. ಬ್ರೇಕಪ್. ಮನು, ಏನ್ ಮಾತಾಡ್ತಿದ್ಯಾ? ಮನು, ವಾಟ್ ದ ಹೆಲ್? ಏನ್ ಹಾಗೆ ಹೋಗ್ತಿದ್ಯಾ? ಮನು, ಪ್ರಿಯಾ, ನಾನು ನಿನಗೆ ಕರೆಕ್ಟ್ ಅಲ್ಲ. ಲೆಟ್ಸ್ ಬ್ರೇಕಪ್. ಏನು ಬ್ರೇಕಪ್ಪ? ಮನು, ಮನು! ಬ್ರೇಕಪ್, ಬ್ರೇಕಪ್. ಏಯ್, ಬ್ರೇಕಪ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವೂ ಬರಲಿ. ನಾವು ಮಾಡಿರೋ ತಪ್ಪುಗಳನ್ನು ಕ್ಷಮಿಸಿ ನಮ್ಮ ಅನುದಿನದ ಆಹಾರ ಈ ದಿನವೂ ನಮಗೆ ದಯಪಾಲಿಸು. ಆಮೆನ್. ಎಲ್ಲಿದ್ಯೋ? ಹೇಳೋ. ಅಮ್ಮನ ಫೋನ್ ಕೊಟ್ಬಿಡ್ಬೋದಲ್ವೇನೋ? ಸರಿ, ನಾನು ಸುನೀಲ್ ಅಣ್ಣ ಹತ್ರ ಹೋಗ್ತಾ ಇದ್ದೀನಿ ಚೀಟಿ ದುಡ್ಡು ಕಟ್ಟಕ್ಕೆ. ಅಣ್ಣ ನಿನ್ ಕೂಡ ಬರಕ್ಕೆ ಹೇಳಿದ್ದಾನೆ. ನೀನು ಎಲ್ಲಿದ್ಯಾ ಅಂತ ಹೇಳಿದ್ರೆ ಬಂದು ಪಿಕಪ್ ಮಾಡ್ತೀನಿ. ಚರ್ಚಲ್ಲಿ. ಹಾಂ ಸರಿ, ಬರ್ತೀನಿ. 18, 19, 20, 21, 22, 23, 24, 25. ಏನೋ ನಂದು ಅಣ್ಣ, ಎಲ್ಲ ಸರಿ ಇದೆಯಾ? ಎಲ್ಲ ಸರಿ ಇದೆಯಾ ಅಣ್ಣ? ನೀನು ಇಂಟರ್ನೆಟ್ ಇಟ್ಕೊಂಡು ಚೆನ್ನಾಗಿ ಸೆಟ್ಲ್ ಆಗಿದ್ಯಾ. ಪ್ರತಿ ತಿಂಗಳು ಕೊಡಬೇಕಾಗಿರೋ ದುಡ್ಡು ಸರಿಯಾಗಿ ಕೊಡ್ತಾ ಇದೆಯಾ. ಆದರೆ ಈ ನನ್ನ ಮಗನ ಸೆಟಲ್ ಮಾಡೋದು ಕಷ್ಟ ಕಣೋ. ಇವನ್ನ ಎಲ್ಲ ಕೆಲ್ಸಕ್ಕೆ ಹಾಕಿದ್ರು ದುಡ್ಡು ಕೊಡೋವರೆಗೂ ಸರಿಯಾಗಿ ಕೆಲಸ ಮಾಡ್ತಾನೆ. ಸಂಬಳ ಕೊಟ್ಟಿದ ತಕ್ಷಣ ಕೆಲಸ ಬಿಟ್ಬಿಡ್ತಾನೆ. ಅವ್ರು ನೋಡಿದ್ರೆ ನನಗೆ ಫೋನ್ ಮಾಡಿ ಇಂಥವನ್ನ ಕೆಲ್ಸಕ್ಕೆ ಹಾಕಿದ್ದೆ ನಮ್ಮ ಹತ್ರ ಅಂತ ನನ್ನ ಬೈತಾರೆ. ನನ್ನ ಕೈಲಿ ಆಗಲ್ಲ ಕಣಪ್ಪ. ಇಂಥವನಿಂದ ಮಾರ್ಕೆಟಲ್ಲಿ ನನ್ನ ಮರ್ಯಾದೆ ಹಾಳಾಗ್ತಾ ಇದೆ. ನೋಡಿ, ಅದಲ್ಲಣ್ಣ, ಅವನಿಗೆ ಜಾಬ್ ಸ್ಯಾಟಿಸ್ಫೈ ಆಗದಲ್ಲ ಬಿಟ್ಬಿಡೋಣ. ನಿನಗೆ ಗೊತ್ತಲ್ಲಣ್ಣ ಅವ್ನಿಗೆ ಇಷ್ಟೆಲ್ಲ ಅಂದ್ರೆ ಕೆಲಸ ಮಾಡಲ್ಲ ಅಂತ.
ರುದ್ರಣ್ಣಗೆ ಒಂದು ಜಾಬ್ ಇದ್ರೆ ಕೊಡ್ಸೋಣ. ಅಣ್ಣನ ಮೇಲಿರೋ ಭಯಕ್ಕಾದ್ರೆ ಕೆಲಸ ಮಾಡ್ತಾನೇನೋ. ಅಲ್ಲಿ ನೋಡ, ನಾವು ಅವನ ಬಗ್ಗೆ ಮಾತಾಡ್ತಿದ್ರೆ ಅವ್ನ ಹುಡುಗಿರ ಜೊತೆ ಚಾಟ್ ಮಾಡ್ತಾ ಇದ್ದಾನೆ. ಇಂಥ ನನ್ನ ಮಗ ಕೆಲಸ ಮಾಡ್ತಾನ? ಅಣ್ಣ ಪ್ಲೀಸ್ ಅಣ್ಣ. ನೋಡೋಣ, ಏನೋ ಒಂದು ಮಾಡೋಣ ತಗೋ. ಲೇ, ಇವನೇನು ಚೇಂದಿನ ನೀರನ್ನು ಗೊತ್ತಾಯ್ತಾನ? ಇದೇ ಕೊನೆ ಸಲ ಕಣ. ಇವನ ಬಗ್ಗೆ ಮತ್ತೆ ನನ್ನ ಹತ್ರ ಮಾತಾಡ್ಬೇಡ. ಸರಿ ಅಣ್ಣ. ನಮಸ್ಕಾರ ಅಣ್ಣ. ಲೇ, ನೋಡ್ಕೊಂಡು ನೋಡಿರೋ, ಪೊಲೀಸವ್ರ ಮುಂದೆ ಹುಡುಕ್ ಚಾಯಿಸ್ತೀರಾ ಹೆಂಗೆ? ಹೊರಗಡೆ ನೀವು ಮತ್ತೆ ಜನಾರ್ದನ್ ರೆಡ್ಡಿ ಮಾಡ್ತಿರೋಂಥ ಅಕ್ರಮ ಗಣಿಗಾರಿಕೆ, ಲ್ಯಾಂಡ್ ಗ್ರಾಂಬಿಂಗ್, ಲಿಕ್ಕರ್ ದಂಧೆ, ರೌಡಿಸಮ್ ಇದೆಲ್ಲಾನು ಸಿಟಿಲಿರೋರ್ಗೆ ಎಲ್ರಿಗೂ ಗೊತ್ತು. ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಸಾಕ್ಷಿ ಸಿಕ್ಕಿಲ್ಲ. ಸರ್, ಇದು ಸ್ವಲ್ಪ ಅರ್ಜೆಂಟು. ಸಾಕ್ಷಿ ಹೇಳೋದಕ್ಕೆ ಅಪ್ರೂವಲ್ ಆಗಿದ್ದಂತಹ ಶೇಖರ್ ಮಿಸ್ಸಿಂಗ್. ಆ ಶೇಖರ್ನ ಮುತ್ತುರಾಜನ ಏನೋ ಮಾಡಿರ್ತಾನೆ. ಸರ್, ಆ ಶೇಖರ್ ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ದೆ ಮುತ್ತುರಾಜ್. ಅಂದ್ರೆ ನನ್ನಿಂದ ಮಿಸ್ ಆಗಿದ್ದಾನೆ ಅಂತೀಯ? ಅವನು ನನ್ನ ಹುಡುಗ, ನಾನು ಕೊಡ್ಬೇಕು ಕಂಪ್ಲೇಂಟ್ನ. ಹಂಗಂತೇನಲ್ಲ. ನೋಡಿ ಇನ್ಸ್ಪೆಕ್ಟರ್ ಸರ್, ಇನ್ ಮುಂದೆ ಅವನು ಹೇಳ್ದ ಇವನು ಹೇಳ್ದ ಅಂತ ಸಾಕ್ಷಿ ಇಲ್ದಿರ ಆರೋಪನ ನನ್ನ ಮೇಲೆ ಹೊರಿಸಿದ್ರೆ ನಿನ್ ಕೆರಿಯರ್ಗೆ ತೊಂದರೆ ಆಗುತ್ತೆ. ಹಗ್ ಸರ್, ನಡೆ ಎದ್ದಡೆ. ನೀರು ಕುಡ್ದೋಗು.